ಅಧ್ಯಯನದ ಪ್ರಕಾರ ಗರ್ಭಧಾರಣೆ ಹಾಗೂ ಮಕ್ಕಳು ತರಕಾರಿಯನ್ನ ಇಷ್ಟಪಡದೇ ಇರುವುದಕ್ಕೂ ಸಂಬಂಧವಿದೆ. ಜನನದ ನಂತರವೂ ಆ ರುಚಿ ಮತ್ತು ವಾಸನೆಯು ಮಕ್ಕಳಿಗೆ ಅಸಹ್ಯ ಭಾವನೆಯನ್ನ ಮೂಡಿಸಬಹುದು. ಗರ್ಭಾವಸ್ಥೆಯಲ್ಲಿ ಗರ್ಭದಲ್ಲಿರುವ ಮಗುವಿಗೆ ಈ ಅನುಭವ ಮಗುವಿನ ಮೆದುಳಿನಲ್ಲಿ ನೆನಪಾಗಿ ಉಳಿಯುತ್ತೆ. ಇವಾಗಿನ ಜನರೇಷನ್ ನಲ್ಲಿ ಸಾಕಷ್ಟು ತರಕಾರಿ ಹಣ್ಣುಗಳ ಸೇವನೆ ಮಾಡೋದ್ರಿಂದ ಮಕ್ಕಳು ಗರ್ಭದಲ್ಲಿ ಮಾತ್ರವಲ್ಲ ಲೈಫ್ ಲಾಂಗ್ ಹೆಲ್ತಿ ಲೈಫ್ ಸ್ಟೈಲ್ಗೆ ಹೊಂದ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಧ್ಯಯನದ ಪ್ರಕಾರ ಗರ್ಭಧಾರಣೆ ಹಾಗೂ ಮಕ್ಕಳು ತರಕಾರಿಯನ್ನ ಇಷ್ಟಪಡದೇ ಇರುವುದಕ್ಕೂ ಸಂಬಂಧವಿದೆ. ಮಗು ಜನನಕ್ಕೂ ಮುನ್ನವೇ ತಾಯಿ ಗರ್ಭದಲ್ಲಿಯೇ ರುಚಿ ನೋಡಲು ಪ್ರಾರಂಭಿಸುತ್ತಾರೆ ಎಂದು ಅಧ್ಯಯನದ ಪ್ರಕಾರ ಸ್ಪಷ್ಟವಾಗಿದೆ. 3ನೇ ತಿಂಗಳಿನಿಂದ ಮಗು ವಾಸನೆ ಮತ್ತು ರುಚಿಯ ಗ್ರಹಿಕೆಯ ಬೆಳವಣಿಗೆ ಆರಂಭವಾಗುತ್ತೆ. ಗರ್ಭಧಾರಣೆಯ ಕೊನೆಯ ಹಂತದ ವೇಳೆಗೆ ಈ ವ್ಯವಸ್ಥೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿರುತ್ತೆ. ಈ ಸಮಯದಲ್ಲಿ ಗರ್ಭಾಶಯದೊಳಗೆ ವಾಸಿಸುವ ಮಗು ತಾಯಿ ಸೇವಿಸುವ ಆಹಾರಗಳ ಮೇಲೆ, ಪಾನೀಯಗಳ ಮೇಲೆ ಈ ರುಚಿಗಳನ್ನ, ವಾಸನೆಗಳನ್ನ ಹೀರಿಕೊಳ್ಳುತ್ತಿರುತ್ತೆ. ಗರ್ಭಾವಸ್ಥೆಯಲ್ಲಿ ಗರ್ಭದಲ್ಲಿರುವ ಮಗುವಿಗೆ ಈ ಅನುಭವ ಮಗುವಿನ ಮೆದುಳಿನಲ್ಲಿ ನೆನಪಾಗಿ ಉಳಿಯುತ್ತೆ. ಇದು ಜನನದ ನಂತರವೂ ಅವರ ರುಚಿಯ ಮೇಲೆ ಪ್ರಭಾವ ಬೀರುತ್ತದೆ. ಆಹಾರ ಪದ್ಧತಿ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಗರ್ಭಾವಸ್ಥೆಯಲ್ಲಿ ಶಿಶುಗಳು ಕಹಿ ಮತ್ತು ಸಿಹಿ ರುಚಿಗಳ ಎರಡು ನಡುವಿನ ವ್ಯತ್ಯಾಸವನ್ನ ಗುರುತಿಸಲು ಪ್ರಾರಂಭಿಸುತ್ತಾರೆ ಮತ್ತು ಅವುಗಳಿಗೆ ವಿಭಿನ್ನವಾಗಿ ಪ್ರತಿಕ್ರಿಯಿಸ್ತಾ ಇರ್ತಾರೆ ಎಂದು ಅಧ್ಯಯನದ ಪ್ರಕಾರ ಬಹಿರಂಗವಾಗಿದೆ. ಗರ್ಭದಲ್ಲಿರುವ ಮಗು ಒಂದು ನಿರ್ದಿಷ್ಟ ತರಕಾರಿಯನ್ನು ಪದೇ ಪದೇ ಸೇವಿಸುತ್ತಿದ್ರೆ ಜನನದ ನಂತರವೂ ಆ ರುಚಿ ಮತ್ತು ವಾಸನೆಯು ಮಕ್ಕಳಿಗೆ ಅಸಹ್ಯ ಭಾವನೆಯನ್ನ ಮೂಡಿಸಬಹುದು. ಇದನ್ನ ತಿನ್ನಲು ನಿರಾಕರಿಸಲು ಕಾರಣವಾಗಬಹುದು. ಆದ್ದರಿಂದ ಗರ್ಭಾವಸ್ಥೆಯಲ್ಲಿ ತಾಯಿಯ ಆಹಾರವು ಜನನದ ನಂತರವೂ ಮಗುವಿನ ಆದ್ಯತೆಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಮಕ್ಕಳ ಆಹಾರ ಪದ್ಧತಿ ಮತ್ತು ತರಕಾರಿಗಳ ಬಗ್ಗೆ ಅಸಡ್ಡೆ ಅವರ ವ್ಯಕ್ತಿತ್ವದ ಮೇಲೆ ಮಾತ್ರವಲ್ಲ, ಗರ್ಭಾವಸ್ಥೆಯಲ್ಲಿ ಅವರ ತಾಯಿ ತಿನ್ನುವ ಆಹಾರವೂ ಸಹ ಆಗಿದೆ. ಗರ್ಭದಲ್ಲಿರುವಾಗಲೇ ಶಿಶುಗಳು ತಮ್ಮ ತಾಯಿ ಸೇವಿಸುವ ಆಹಾರದ ರುಚಿಗಳನ್ನು ನೋಡಲು ಮತ್ತು ನೆನಪಿಟ್ಟುಕೊಳ್ಳಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಗರ್ಭಾವಸ್ಥೆಯಲ್ಲಿ ತಾಯಿ ತನ್ನ ಆಹಾರದಲ್ಲಿ ಹಸಿರು ತರಕಾರಿಗಳನ್ನು ಸೇರಿಸಿಕೊಂಡ್ರೆ ಮಗು ಜನಿಸಿದ ನಂತರವೂ ಮತ್ತು ಬೆಳವಣಿಗೆ ಆಗುತ್ತಿದ್ದಂತೆ ಅವುಗಳನ್ನು ಇಷ್ಟಪಟ್ಟು ಸುಲಭವಾಗಿ ತಿನ್ನುತ್ತಾರೆ. ಆದ್ದರಿಂದ ಆದಷ್ಟು ಗರ್ಭಾವಸ್ಥೆಯ ಸಮಯದಲ್ಲಿ, ಅದು ಕೂಡ ಇವಾಗಿನ ಜನರೇಷನ್ ನಲ್ಲಿ ಸಾಕಷ್ಟು ತರಕಾರಿ ಹಣ್ಣುಗಳ ಸೇವನೆ ಮಾಡೋದ್ರಿಂದ ಮಕ್ಕಳು ಗರ್ಭದಲ್ಲಿ ಮಾತ್ರವಲ್ಲ ಲೈಫ್ ಲಾಂಗ್ ಹೆಲ್ತಿ ಲೈಫ್ ಸ್ಟೈಲ್ಗೆ ಹೊಂದ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಡಾಕ್ಟರ್ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.